ಡೋರ್ ಹೊಡೆದಿರೋದು ಬ್ಲೂ ಎಲ್ಲೋ. ನಾವಿವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಶಾಪಿಂಗ್ಗೆ ಅಂತ. ಜಸ್ಟ್ ಏರಲ್ಲಿ ನುಡಿಸ್ತಾ ಇರೋದು. ಅನ್ನ ಆಗ್ತಿದೆ, ಮೊಸರು ಇದೆ. ವೆಲ್ಕಮ್ ಟು ಕುರುಕ್ಷೇತ್ರ. ನಾವು ಅಂಬಾಲಾಗಿ ಹೋಗ್ಬಿಡೋಣ ಸ್ಟ್ರೇಟ್ ಅನ್ಕೊಂಡ್ವಿ, ಬಟ್ ಕುರುಕ್ಷೇತ್ರ ನೋಡ್ದಲ್ಲೇ ಹೋಗೋದು ಬೇಡ, ಕುರುಕ್ಷೇತ್ರಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಕುರುಕ್ಷೇತ್ರದಲ್ಲಿ ನಾವು ಮಾಡಿರೋ ಹೋಟೆಲ್ ಇದು ಫ್ಯೂಷನ್ ಅಂತ, ತುಂಬ ಚೆನ್ನಾಗಿದೆ ಹೋಟ್ಲು ಆ್ಯಂಡ್ ವೆರಿ ರೀಸನಬಲ್ ಕೂಡ. ಹೋಟೆಲಿಂದ ಚೆಕ್ಔಟ್ ಆದ್ವಿ. ಇವಾಗ ಕುರುಕ್ಷೇತ್ರ ಪ್ಲೇಸ್ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು, ಬ್ರೇಕ್ಫಾಸ್ಟು ಇಲ್ಲೇ ಆಯಿತು. ಈಗ ಕುರುಕ್ಷೇತ್ರ, ಅಲ್ಲಿಂದ ಮತ್ತೆ ನೆಕ್ಸ್ಟ್ ಚಂದಿಗಢ ಮ್ಯೂಸಿಯಮ್ಮು. ಓಕೆ, ಇದು ಮ್ಯೂಸಿಯಮ್ಮು. ಬ್ಲೂ, ರೆಡ್, ಗ್ರೀನ್, ಬ್ಲೂ, ಯೆಲ್ಲೋ. ಇದು ಚೆನ್ನಾಗಿದೆ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಇಲ್ಲಿ. ಸಾಕು, ಹೆಂಗಿದೆ? ಜಸ್ಟ್ ಏರಲ್ಲಿ ನುಡಿಸ್ತಾ ಇರೋದು. ಸ್ಟ್ರಿಂಗ್ಸ್ ಪಿಯಾನೋ ಅಂತ. ಕೃಷ್ಣ ಮ್ಯೂಸಿಯಂಗೆ ಹೋಗ್ತಾ ಇದ್ದೀವಿ ಈಗ. ನಮಗೆ ಸೈನ್ಸ್ ಮ್ಯೂಸಿಯಮಲ್ಲಿ ಮ್ಯೂಸಿಯಂ ನೋಡೋದಕ್ಕೆ ಮತ್ತು 3D ತಾರಾ ಮಂಡಲ್ ನೋಡೋದಕ್ಕೆ 50 ರುಪೀಸು, ಮತ್ತು ಕುರುಕ್ಷೇತ್ರದು 3D ಫಿಲ್ಮ್ ನೋಡೋದಕ್ಕೆ 50 ರುಪೀಸು ಈ ಥರ. ಆಮೇಲೆ ಸೈನ್ಸ್ ಎಕ್ಸಿಬಿಷನ್ಗೂ ಕೂಡ 50 ರುಪೀಸ್ ತೊಗೊಂಡ್ರು. ಬ್ರಹ್ಮ ಸರೋವರ್ ಕುರುಕ್ಷೇತ್ರದಲ್ಲಿರೋದು. ಭೂಮಿ ಬಂದು 6 ಕಿಲೋಮೀಟ್ರು ಅಥವಾ 7 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಅಂದರು. ಬಟ್ ನಮಗೆ ಚಂಡೀಗಢಗೆ ಹೋಗ್ಬೇಕಾಗಿರೋದ್ರಿಂದ ಸಾಕು, ಇದನ್ನೇ ಬ್ರಹ್ಮ ಸರೋವರನ್ನು ನೋಡ್ಕೊಂಡು ಹೊರಟ್ಬಿಡೋಣ ಅಂತ ಬ್ರಹ್ಮ ಸರೋವರ ಹತ್ರ ಬಂದ್ವಿ. ಅಲ್ಲೇ ಶಿವ ಮಂದಿರ ಇದೆ, ಹಾಗೆ ನೋಡ್ಕೊಂಡು ಹೊರಟ್ಬಿಡ್ತೀವಿ. ಮತ್ತು ಯಾಕಪ್ಪು ಬ್ರಹ್ಮ ಸರೋವರ ಇದು. ಸೊ ಎಂಟ್ರೆನ್ಸ್ ಆ ಕಡೆ ಇದೆ, ಹೋಗ್ತಾ ಇದ್ದೀವಿ. ತುಂಬ ಬಿಸಿಲಿದೆಪ್ಪ. ಅಲ್ಲ ಕಪ್ಪು ಮರಿ ಹತ್ರ ಅದು ಗೊತ್ತಾಯ್ತು. ಬ್ರಹ್ಮ ಸರೋವರ ತುಂಬ 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 ಚೆನ್ನಾಗಿದೆ. ಸೀರಿಯಸ್ಲಿ ವರ್ತ್ ಟೈಮು ನಾವು ಸ್ಪೆಂಡ್ ಮಾಡೋದು ಇಲ್ಲಿ. ದೇವಸ್ಥಾನ ಕೂಡ ಇದೆ, ಶಿವನ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಮತ್ತು ಬಂದು ನೀವು ಇರಬಹುದು, ಅಂದರೆ ಒಂದು ಬೆಳಗ್ಗೆ ಬಂದರೆ ಒಂದು 8 ಗಂಟೆ 9 ಗಂಟೆ ಹಂಗೆ ಬಂದುಬಿಟ್ರು ಅಂತೂ 2 ಅವರ್ ಕೂತಿದ್ದು ಹೋಗ್ಬೋದು ನೀರಲ್ಲಿ ಆಡಿಬಿಟ್ಟು. ತುಂಬ ಚೆನ್ನಾಗಿದೆ. ಪುದೀನ, ನಿಂಬೆಹಣ್ಣು ಮತ್ತು ಉಪ್ಪು ಹಾಕಿ ಸ್ಕ್ವೀಸ್ ಮಾಡಿದ್ದಾರೆ. ನಾವಿವಾಗ ಚಂಡೀಗಢಗೆ ಹೊರಟ್ವಿ. ಅಲ್ಲೇ ಹೋಗ್ಬಿಟ್ಟು ರೂಮ್ ಅಥವಾ Airbnb ಯಾವುದಾಗುತ್ತೆ ಅದು ಮಾಡ್ತೀವಿ. ಚೆನ್ನಾಗಿಟ್ಟಿದ್ದಾರಪ್ಪ, ಮತ್ತು ಇನ್ನೂ ಡೆವಲಪ್ ಮಾಡ್ತಾ ಇದ್ದಾರೆ. ಚಂಡೀಗಢ ಎಂಟ್ರ್ ಆದ್ವಿ. ಸಿಗೋದಾಯ್ತು. ಗಿಡ ಮರಗಳು. ಚಾಟ್ಸ್ ರೆಡಿ ಇದೆ ಪಂಜಾಬಲ್ಲಿ. ನಾವು ಬರೋದು 5 o'clock ಆಯಿತು. ಫಸ್ಟ್ ಅದೆಲ್ಲ ತಿನ್ಕೊಂಡು ಆಮೇಲೆ ಬಾ. ಅದಕ್ಕೆ ಲೈಟಾಗಿ ಚಾಟ್ಸೇ ತಿನ್ಕೊಳ್ಳೋಣ. ಇನ್ನು ಊಟ ಅಂತೂ ಸಿಗೋದು ಡೌಟು. ತುಂಬ ಹೊತ್ತಿಂದ ಹುಡ್ಕಿದ್ವಿ, ಬಟ್ ಸಿಕ್ಕಲಿಲ್ಲ. ಅದಕ್ಕೆ ಚಾಟ್ಸಾರು ತಿನ್ನೋಣ ಅಂತ ಬಂದಿದ್ದೀವಿ. ನಡಿ. ಇದು ವೆಜ್ ಬರ್ಗರ್, 2 ಕಚೋರಿ,
ಒಂದು ವೆಜ್ ರೋಲು. ಎಷ್ಟು ಕಿಲೋಮೀಟರ್ ಆಗಿದೆ? 2634 ಕಿಲೋಮೀಟರ್ ಆಗಿದೆ. ಒಟ್ಟು 35 ಲೀಟ್ರು 3500 ರೂಪಾಯಿ ಆಗಿದೆ. ನಾವಿಲ್ಲಿ Airbnb ಮಾಡಿದ್ವಿ. ಇದಕ್ಕೆ ನಾವು ಕೊಟ್ಟಿರೋದು ಚಾರ್ಜಸ್ 3000 ರುಪೀಸು. ಇದು 2 BHK ಇದೆ, ಮತ್ತು 2 ರೂಮಲ್ಲೂ ಕೂಡ AC ಇದೆ. ಹಾಲು ಚೆನ್ನಾಗಿತ್ತು, ಡಿಸೆಂಟ್ ಆಗಿತ್ತು, ಸ್ಪೇಷಿಯಸ್ ಆಗಿಯೇ. ಮತ್ತು ಇದು ರೂಮ್ ನೋಡಿ, ಫಸ್ಟ್ ರೂಮು, ಒಂದು ಬಾತ್ರೂಮ್ ಇದೆ ಅಟ್ಯಾಚು ಆ್ಯಂಡ್ ಬಾಲ್ಕನಿ ಇದೆ, AC ಇದೆ ಈ ರೂಮಲ್ಲೂ ಕೂಡ. ಮತ್ತು ನೆಕ್ಸ್ಟ್ ರೂಮಲ್ಲೂ ಕೂಡ AC ಇದೆ. ಇದಕ್ಕೂ ಅದೇ ಬಾಲ್ಕನಿನೇ ಅಟ್ಯಾಚ್ ಆಗಿದೆ ಆ್ಯಂಡ್ ಇದಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ. ಇದು ನೋಡಿ ಏನೋ ಬಾಗಿಲು ಒಡೆದಿರೋ ಥರ ಇತ್ತು, ಲಾಕ್ ಎಲ್ಲ ಕಿತ್ತೋಗ್ಬಿಟ್ಟಿದೆ. ಮತ್ತು ಇಲ್ಲಿ ಗೋಡೆ ಎಲ್ಲ ಒಂದು ಸ್ವಲ್ಪ ಸೈಡಲ್ಲೆಲ್ಲ ಹಿಂಗೆ ಕಿತ್ತೋಗಿದೆ ನೋಡಿ. ಇದನ್ನು ನೋಡಿ ಯಾಕೋ ನಮಗೆ ಡೌಟ್ ಅನ್ನಿಸ್ತಾ ಇದೆ ಇಲ್ಲಿರೋದ ಬೇಡವಾ ಅಂತ. ಸೊ ಯೋಚನೆ ಮಾಡ್ತಾಯಿದ್ದೀವಿ, ಇಫ್ ಇಟ್ ಪಾಸಿಬಲ್ ನಾಳೆ ರೂಮ್ಗಳೇ ಮಾಡ್ಕೊಂಬಿಡ್ತೀವಿ. ಬಟ್ ಓವರಾಲ್ ಚೆನ್ನಾಗಿತ್ತು. ಕಿಚನ್ನು ಅಷ್ಟೇ ನೀಟಾಗಿತ್ತು. ಒಂದು ಫ್ರಿಡ್ಜ್ ಕೊಟ್ಟಿದ್ದಾರೆ. ನಾವಿವಾಗಿರೋದು ಬಂದು ಝಿರಾಕ್ಪುರ ಮತ್ತು ಚಂಡೀಗಢ ಒಂದು 10-15 ನಿಮಿಷ ಆಗುತ್ತೆ ನಮ್ಗೆ ಇಲ್ಲಿಂದ. ಪಂಚಕುಲದಲ್ಲಿ ಡೆಸ್ಟಿನೇಷನ್ ಇದೆಯಲ್ಲ, ನವೀನ್ ವರ್ಕ್ ಇರೋದು ಅಲ್ಲೇ. ಸೊ ಇಲ್ಲಿಂದ ಅಲ್ಲಿಗೆ 15 ನಿಮಿಷ ದಾರಿ ಆಗುತ್ತೆ. ಮತ್ತು ಟ್ರಾಫಿಕ್ ಏನಾದ್ರು ಇದ್ದರೆ ಒಂದು 10 ನಿಮಿಷ ಹೆಚ್ಚಾಗುತ್ತೆ. ಆದರೂ ಯಾಕೆ ಅಂತ ಈ ಅಪಾರ್ಟ್ಮೆಂಟಲ್ಲಿರೋದು ನಮ್ಗೆ ಅಷ್ಟು ಧೈರ್ಯ ಬರ್ತಾಯಿಲ್ಲ. ನಾಳೆ ಸಾಧ್ಯವಾದರೆ ಹೋಗ್ಬಿಟ್ಟು ಪಂಚಕುಲದಲ್ಲೇ ರೂಮ್ ಮಾಡ್ತೀವಿ. Airbnbಯಲ್ಲಿ ರೂಮ್ ಮಾಡಿದ್ವಿ. ಆ ರೂಮ್ ಇದು. ಎದುರುಗಡೆ ದೇವಸ್ಥಾನ ಇದೆ, ಟೆಂಪಲ್. ನನ್ನ ಮಗುನಿಗೆ ಹೀಟ್ ಆಗಿಬಿಟ್ಟಿದೆ ಪಾಪ, ಉರಿ ಅಂತ ಮೂಗು. ಕುಕ್ ಮಾಡ್ತೀನಿ ನೋಡಿ. ಮನೆಗಳೆಲ್ಲ ಚೆನ್ನಾಗಿ ಇದ್ದಾರೆ, ಬಟ್ ನನಗೆ ಯಾಕೋ ಒಂಥರ ನಾಳೆ ಮಾಮೂಲಿ ಹೋಟೆಲೇ ಮಾಡ್ಕೊಳ್ತೀನಿ. ಫಾರ್ಮಸಿ ಇದೆ, ಚೆನ್ನಾಗಿದೆಪ್ಪ. ನಾವು ಏನು ಇಷ್ಟು ಒಳಗಡೆ ಬಂದ್ವಿ ಅಂದ್ಕೊಂಡ್ವಿ, ಚೆನ್ನಾಗಿದೆ. ಇದೆಲ್ಲ ಮಾರ್ಕೆಟೇ ನೋಡು, ಒಳಗಡೆ ಎಲ್ಲ ಮಾರ್ಕೆಟು. ಒಬ್ಬ ಇದು ಹೋಲ್ಸೇಲ್ ಮಾರ್ಕೆಟಪ್ಪ ಇದು. ಟ್ರಾಫಿಕ್ ಎಲ್ಲ ಏನಿಲ್ಲ, ಚೆನ್ನಾಗಿದೆ. ನಿಜವಾಗ್ಲೂ ಪಂಜಾಬ್ ಇಷ್ಟ ಆಯಿತು ನಿಮಗೆ? ಚೆನ್ನಾಗಿದೆ, ಸಖತ್ತಾಗಿದೆ. ಬೆಂಗಳೂರು ಬಿಟ್ಟು ಹೊರಗಡೆ ಯಾವುದೋ ಊರಿಗೆ ಬಂದಿದ್ದೀನಿ ಅನ್ನಿಸ್ತಾ ಇದೆ ನೋಡೋದಕ್ಕೆ. ಚೆನ್ನಾಗಿದೆ. ಸ್ಟವ್ ಬೇಕಾಗಿತ್ತು, ಅದಕ್ಕೆ ಪಂಜಾಬಲ್ಲಿ ಹೋಮ್ ಮೇಕರ್ ಅಂತ ಒಂದು ಶಾಪ್ ಇದೆ, ಅಲ್ಲಿಗೆ ಬಂದಿದ್ದೀವಿ. ಎಕ್ಸಲೆಂಟ್ ಆಗಿದೆ ರೋಡು. ಇದು ಒಂದು ನೀವು ರೋಡ್ ಸೈಡಲ್ಲಿ ಮಾರ್ಕೊಂಡು ನಿಂತಿರೋರನ್ನ ನೋಡಲಿಲ್ಲ ನಾವು. ಇಲ್ಲ, ಫುಟ್ಪಾತಲ್ಲಿ ಒಂದು ಚೂರು ಏನು ಮಡಗಿಸಿಲ್ಲ. ಫುಡ್ ಸ್ಟ್ರೀಟ್ ಅನ್ನೋದೇ ಒಂದು ಗ್ರೌಂಡಲ್ಲೇ ಹಾಕ್ತಿದ್ದಾರೆ. ಏನೋ ಫುಡ್ ಸ್ಟ್ರೀಟ್ ಬೇಕಾ, ಅದರದ್ದೇ ಅದು ಒಂದು ಗ್ರೌಂಡು. ನಾವು ಬರ್ತಿರೋ ರೋಡ್ಗಳು ಅಷ್ಟಿದೆ, ಕಂಪ್ಲೀಟ್ ನಾವು ಸುತ್ತಾಡಿಲ್ಲ ಇನ್ನು. ಝಿರಾಕ್ಪುರ, ಆಮೇಲೆ ಇನ್ನೂ ಏನೇನೋ ಸಿಮಿಲರ್ ಇದೆ. ಸೆಕ್ಟರ್ 6, 8 ಇದೆಲ್ಲ ಹೀಗೆ ಇದೆ. ಲೈಕ್ ಓಪನ್ ಮಾಲ್. ಈಗ ನಾವು ಮಾಲ್ ಒಳಗಡೆ ಹೋಗಿ ಅಂತ ಗೊತ್ತೀವಿ, ಅದು ರೋಡ್ ಸೈಡ್ ಇರೋ ಮಾಲ್ ಅಷ್ಟೇ. ಈ ಥರ ಇದೆ. ರೆಸ್ಟೋರೆಂಟು, ಹೋಟೆಲ್ಸು, ವೈಡ್ ರೋಡ್ಸು ಎಲ್ಲ ಕಡೆ. ಎಲ್ಲ ಬ್ರ್ಯಾಂಡು ಇದೆ. ಸರ್ಕಲಲ್ಲಿ ಲೈಟಿಂಗ್ಸ್ ಇದು ಈ ಥರ, ಲೈಕ್ ಮೈಸೂರಲ್ಲಿ ಇಲ್ವಾ ಆ ಥರ ದೊಡ್ಡ ದೊಡ್ಡ ಸರ್ಕಲ್ಸು. ಹೇಗೂ ನಾವು ಹೊರಗೆ ಬಂದಿದ್ದೀವಿ, ಸೊ ಊಟ ಮುಗಿಸ್ಕೊಂಡೆ ಹೋಗ್ಬಿಡೋಣ ಅಂತ ಇಲ್ಲೇ KC ಕ್ರಾಸ್ ರೋಡಲ್ಲೇ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಹಿಂಗಾಗಿ ಪೇ ಮಾಡಬೇಕು. ಇಲ್ಲ, ಅಲ್ಲಿ 10 ರೂಪಾಯಿ ಪಾರ್ಕಿಂಗ್ ಚಾರ್ಜಸ್. ಓ, ಇಲ್ಲೊಂದು DL ಗಾಡಿ ನೋಡಿದ್ನಪ್ಪ.
DL, HR, CH, PB. ಪಂಜಾಬಿ ಚಿಕನ್ ಅಂತ ಟ್ರೈ ಮಾಡಿ ಕೇಳಿಸ್ತಾ ಆರ್ಡ್ರ್ ಮಾಡ್ತಾರೆ ಪಂಜಾಬಿ ಚಿಕನ್ನ. ಬ್ರೇಕ್ಫಾಸ್ಟ್ಗೆ ಪುಳಿಯೋಗರೆ ಮಾಡಿದ್ದೆ. ಹೆಂಗಿದೆ ಆರ್ಯ? ಹೆಂಗಿದೆ ಆರುಷ್? ಸೊ ಚೆಕ್ಔಟ್ ಮಾಡೋಕ್ಕೆ ಎಲ್ಲ ರೆಡಿ ಆಯಿತು. ಹಿಂಗೆ ಅವ್ರ ಅಡುಗೆ ಮನೆ ಹೆಂಗಿತ್ತು ಹಾಗೆ ಇಟ್ಬಿಟ್ಟು ನಾವು ಹೊರಟ್ವಿ. ಟಿಫನ್ ಮುಗಿಸ್ಕೊಂಡು ಚೆಕ್ಔಟ್ ಮಾಡಿ ನಾವು ಇಲ್ಲಿಂದ ಹೊರಟ್ವಿ. ಇವಾಗ ನಾವು ಹೋಗ್ತಾ ಇರೋದು KC ಕ್ರಾಸ್ ರೋಡ್ಗೆ. ಅಲ್ಲೇ ಹೋಗ್ಬಿಟ್ಟು ಯಾವುದು ಬೆಸ್ಟ್ ಹೋಟೆಲ್ ನೋಡಿಬಿಟ್ಟು ಹೋಟ್ಲು ಮಾಡಿಬಿಡ್ತೀವಿ. ಓವರಾಲ್ ರಾತ್ರಿ ಕೂಡ ಚೆನ್ನಾಗೇ ಇತ್ತು. ಆ್ಯಂಡ್ ನಮಗೆ ನವೀನ್ ಇಲ್ಲದೆ ಇರೋದ್ರಿಂದ ಒಬ್ಬಳೇ ಇರೋದಕ್ಕೆ ಅಲ್ಲಿ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಹೋಟೆಲಲ್ಲೇ ರೂಮ್ ಮಾಡ್ತೀವಿ. ಇದೇ ಹೋಟೆಲಲ್ಲೇ ರೂಮ್ ಸ್ಟೇ ಮಾಡ್ತಾ ಇರೋದು ನಾವು ಇವತ್ತು. ಚೆನ್ನಾಗಿದೆ. ಇರೋದ್ರಲ್ಲಿ ಇದು ಓಕೆ ಅನ್ನಿಸ್ತು. ಇದು ನಾವು ಸ್ಟೇ ಆಗ್ತಾ ಇರೋಂಥ ರೂಮು. ಇಲ್ಲಿ ಇವಾಗ ನಾವು 4 days ಇರಬೇಕಾಗುತ್ತೆ. ಅದಕ್ಕೆ ನಾವು ಸ್ವಲ್ಪ ಚೆನ್ನಾಗಿರೋ ರೂಮೇ ಮಾಡೋಣ ಅಂತ ಈ ರೂಮ್ನ ಮಾಡ್ತಾಯಿದ್ದೀವಿ. ಇಲ್ಲಾಂದರೆ ಯಾವುದಾದ್ರೂ ಅಡ್ಜಸ್ಟ್ ಆಗ್ತಿದ್ವೇನೋ. ಬಟ್ ಇಲ್ಲಿ 4 days ನವೀನ್ ಇರಲ್ಲ. ಸೊ ಸೇಫ್ಟಿ ಪರ್ಪಸ್ ಅಂತ ಚೆನ್ನಾಗಿರೋ ರೂಮೇ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಲಾಕ್ ಹೀಗಿದೆ. ಬಾತ್ರೂಮ್ ಚೆನ್ನಾಗಿದೆ. ಇಲ್ಲಿ ಕೊಟ್ಟಿರೋ ಹಾಲು ಪೌಡ್ರನ್ನ ತಿಂತಾ ಇದೆ ನನ್ನ ಮಗ. ಅದೇ ಫಸ್ಟ್ ಆಗುತ್ತೆ. ಅದು ರೋಡು. ಇದು ಪಾರ್ಕಿಂಗ್ಗೆ ಅಂತ ಮಾಡಿರೋದು. ಸೌತ್ ಇಂಡಿಯನ್ ಹೋಟೆಲು ಅಂತ ಬರ್ತಾ ಇದ್ದೀವಿ. ಸಾಗರ್ ರತ್ನ ಹೋಟೆಲ್ ಹೆಸರು. ಚೆನ್ನಾಗಿರುತ್ತೆ ಅಂತ ರೆಫರ್ ಮಾಡಿ ಕಳಿಸಿದ್ರು. ಸೊ ನೋಡೋಣ ಎಷ್ಟು ಚೆನ್ನಾಗಿದೆ. ಈ ವೈಬ್ ರಾತ್ರಿ ಇವತ್ತು ನೋಡ್ಬೇಕು, ಇನ್ನೂ ಸಖತ್ತಾಗಿರುತ್ತೆ. ಪಂಜಾಬಲ್ಲಿರುವಂಥ ಸೌತ್ ಇಂಡಿಯನ್ ಹೋಟೆಲ್ಲು. ದೋಸೆ ತಿನ್ನೋಣ ಅಂತ ಬಂದ್ವಿ. ಇದು ಯಾಕೋ ಪಕ್ಕದವ್ರು ಅದೇ ತೊಗೊಂಡಿರೋದು, ಸ್ವಲ್ಪ ಪೇಪರ್ ಥರ ಇದೆ. ಪುಳಿಯೋಗರೆ 275 ರೂಪಾಯಿ. ಇದು ಎಷ್ಟು ರೂಪಾಯಿ ಮಸಾಲೆ ದೋಸೆ? ಕೊಡಿ 250 ರೂಪಾಯಿ. ಇದು ದಾಲ್ ಫ್ರೈ ತಗೊಂಡ್ರೆ ರಾಜ್ಮಾ ತಗೊಂಡ್ರೆ ರಾಜ್ಮಾ ಟೇಸ್ಟ್ ಗೊತ್ತಿಲ್ಲ. ದಾಲೆ ತಗೋ ಒಂದೇ ಒಂದು ಚಿಕ್ಕದು. ಮತ್ತು ಇದೊಂದು ತಗೋ.
ಒಂದು ಸಾಯಂಕಾಲ ಕೇಳ್ತಾರೆ ಅವರು. ಜಾಮ್ ಓಕೆನಾ ಇದು? ಇಲ್ಲಿ ಸ್ವಲ್ಪ ರೆಡಿ ಫುಡ್ಸ್ನ ತೊಗೊಂಡ್ವಿ, ಯಾಕಂದರೆ ನಮ್ಗೆ ಸೀರಿಯಸ್ಲಿ ಫುಡ್ ಸೆಟ್ ಆಗ್ತಾ ಇಲ್ಲ. ಆರ್ಯನೂ ಕೂಡ ಹೆಲ್ತ್ ಒಂದು ಸ್ವಲ್ಪ ಅಪ್ಸೆಟ್ ಆಗ್ತದೆ, ಅವನಿಗೆ ಹೊಟ್ಟೆ ನೋವು ಅಂತ ಇದ್ದಾನೆ. ಅದಕ್ಕೆ ಸೊ ಸ್ವಲ್ಪ ರೆಡಿ ಮಿಕ್ಸ್ಗಳನ್ನ ತೊಗೊಂಡು ಮನೆಯಲ್ಲೇ ರೂಮಲ್ಲೇ ಒಂಚೂರು ಅನ್ನ ಮಾಡಿ ಅದಕ್ಕೆ ಮುಗಿಸ್ಕೊಡ್ಬಿಡೋಣ ಅಂತ ಇದೆ. ಆಯ್ತಾ आता है क्या बैंगलोर? बलून बेचने आते हैं उधर. उधर ओ बलून भेजने आते हैं उधर बेंगलोर को. ಕನ್ನಡ ಬರುತ್ತಾ? कन्नड़ नहीं आता. ಕನ್ನಡ ನೈ ಆತೆ ಕಲ್ತ್ಕೊ. ನಾ ಕನ್ನಡ ಏನೂ ಮಾತಾಡಲಿಲ್ಲ ಅವನಿಗೆ. ನನ್ನ ಭಾಷೆಯಲ್ಲಿ ಹಿಂದಿಯಲ್ಲಿ ನಾನು ಮಾತಾಡಿದ್ದಕ್ಕೆ ನೀವು ಬೆಂಗಳೂರವರು, ಅವರು ಬೆಂಗಳೂರವರು ಅಂತ ಹೇಳ್ಕೊಂಡು ಹೋಗ್ತಿದ್ದಾನೆ ಅವನು. ಆ ಹುಡುಗ ಅಷ್ಟು ಚಿಕ್ಕವನು, ಅವ್ನಿಗೆಲ್ಲ ಗೊತ್ತಾಗ್ತಿದೆ. ಏನು ಶಾರ್ಪ್ ಇದೆ ಆ ಹುಡುಗ. ಪಾತ್ರೆ ತಗೊಳಕ್ಕೆ ಅಂತ ಓಲೋಗ್ ಬ್ಯಾಂಗ್ಳೂರ್ ಸೇ ಆಯಾ ಅಂತ ಹೇಳ್ತಾ ಇದ್ದಾನೆ. ನಾನು ಏನೂ ಹೇಳಿಲ್ಲ ಅವನಿಗೆ. ನಮ್ಮ ಆಕ್ಸೆಂಟಲ್ಲಿ ಕಂಡುಹಿಡ್ದಿದ್ದಾನೆ ಅನ್ಸುತ್ತೆ ಅವನು. ಕೇಳಿದ್ರೆ ನಿಮ್ಮ ಭಾಷೆ ನನಗೆ ಗೊತ್ತಾಯಿತು ಬೆಂಗಳೂರು ಅಂತ, ನಾವು ಬಲೂನ್ ಮಾರಕ್ಕೆ ಬರ್ತಿದ್ವಿ ಅಲ್ಲಿಗೆ ಅಂತ ಹೇಳ್ತಾ ಇದ್ದಾನೆ. ಸಂಜೆ ಹೊತ್ತು ಒಂದು ವಾಕ್ ಬರೋದಕ್ಕೆ ಚೆನ್ನಾಗಿದೆ. ನನ್ನ ಮಗ ಕಾಫಿ ತೊಗೊಂಡಿದ್ದಾನೆ, ಕೋಲ್ಡ್ ಕಾಫಿ. ನಾವು ಅಂದರೆ ನಿಜ ಹೇಳ್ಬೇಕಂದ್ರೆ ಫುಡ್ಡು ಸೆಟ್ ಆಗ್ತಾಯಿಲ್ಲ ಅಷ್ಟು. ಹಾಗಾಗಿ ಸ್ವಲ್ಪ ಸೌತ್ ಇಂಡಿಯನ್ದು ಪುಳಿಯೋಗರೆ ಗೊಜ್ಜು ಅದನ್ನೆಲ್ಲ ತೊಗೊಳಕ್ಕೆ ಅಂತ ತೊಗೊಂಡ್ವಿ. ಈಗ ಮತ್ತೆ ರೂಮ್ಗೆ ಹೋಗ್ಬಿಟ್ಟು ಇಲ್ಲಿ ಯಾವುದೋ ಮಾರ್ಟ್ ನೋಡೋಣ ಅಂತ, ಒಂದು ಸ್ವಲ್ಪ ಚಿಕ್ಕ ಪಾತ್ರೆ ಇದೆ, ಇನ್ನೊಂಚೂರು ದೊಡ್ಡ ಪಾತ್ರೆ ತೊಗೊಂಬಿಡೋಣ ಅಂತ ನೋಡ್ತಾ ಇದ್ದೇನೆ. ಇದು ಸ್ಟ್ರೀಟ್ ಫುಡ್ನ ಇದಕ್ಕೆ ಅಂತಲೇ ಒಂದು ಡೆಡಿಕೇಟೆಡ್ ಪ್ಲೇಸ್ ಮಾಡಿದ್ದಾರೆ. ನಮ್ಮ ಮೈಸೂರಲ್ಲೂ ಈ ಥರ ಇದೆ, ಒಂದು ಗ್ರೌಂಡಲ್ಲಿ ಬರೀ ಸ್ಟ್ರೀಟ್ ಫುಡ್ಗಳು. ನೋಡಿ ನೈಟ್ ಡಿನ್ನರ್ ಇಲ್ಲೇ ಮಾಡ್ಕೋತಾ ಇದ್ದೀವಿ. ಅನ್ನ ಆಗ್ತಿದೆ, ಮೊಸರು ಇದೆ, ಮತ್ತು ರೆಡಿಮೇಡ್ ಇದಿದೆ, ರಾಜ್ಮಾ ಈಸಿ ಮಸಾಲ ಮೇಕ್. ಹಾಂ, ರಾಜ್ಮಾ ಮಸಾಲ ಇದೆ. ತೊಗೊಂಡು ಬಂದ್ವಿ. ಅವನಿಗೆ ಹೊಟ್ಟೆ ನೋವು ಬಂದ್ಬಿಟ್ಟಿದೆ ನಮ್ಮ ದೊಡ್ಡ ಮಗನಿಗೆ. ಹೊರಗಡೆ ಊಟ ತಿಂದು ಅದಕ್ಕೆ ಇವತ್ತು ರೂಮಲ್ಲೇ ಬೆಳಗ್ಗೆ ಮನೆ ಅಲ್ಲಿ ಪುಳಿಯೋಗರೆ ಮಾಡ್ಕೊಂಡ್ರಿ, ಮಧ್ಯಾಹ್ನ ಒಂಚೂರು ದೋಸೆ ತಿನ್ನಕ್ಕೆ ಹೋಗಿದ್ವಿ, ಅಲ್ಲಿ ದೋಸೆ ತಿಂದ್ರಿ. ಈಗ ನೈಟ್ ಡಿನ್ನರು ಇಲ್ಲೇ ರೂಮಲ್ಲೇ ಮಾಡ್ಕೊಂಡು ತಿನ್ನೋಣ ಅಂತ. ದೋಸೆ ಸೂಪರ್ ಆಗಿತ್ತು ಮೊನ್ನೆ. ಓಕೆ, ಡಿನ್ನರ್ ರೆಡಿ ಆಗಲಿ. ಡಿನ್ನರ್ ರೆಡಿ ಆದಮೇಲೆ ಟ್ರಾವೆಲಿಂಗ್ಗೆ ಅಂತಾನೆ ಸ್ಟವ್ ಬರುತ್ತೆ. ಸೊ ಆದಷ್ಟು ಟ್ರಾವೆಲಿಂಗ್ ಹೋದರೆ ಸ್ವಲ್ಪ ಈ ಥರ ಮಾಡಿಕೊಂಡ್ರೆ ಹೆಲ್ತ್ಗೆ ತುಂಬ ಒಳ್ಳೆಯದು. ಟ್ರೈ ಮಾಡಿ. ನಾವು ಆಲ್ಮೋಸ್ಟ್ ಹೋಟ್ಲಲ್ಲೇ ತಿನ್ನೋದು. ಈ ಥರ ಅವ್ನಿಗೇನಾದ್ರು ಹೊಟ್ಟೆ ನೋವು ಅದು ಇದು ಅಂತ ಏನಾದರೂ ಬಂದರೆ ಕಂಟಿನ್ಯೂಸ್ ಆಗಿ ಜಾಸ್ತಿ ದಿನ ಆಯ್ತು, ಆಗಲೇ 1 ವೀಕಿಂದ ನಾವು ಹೊರಗಡೆನೇ ಇರೋದಲ್ವಾ. ಆ 1 ವೀಕಿಂದನೂ ತಿಂತಾನೆ ಇದ್ದೀವಿ ಹೊರಗಡೆ ಊಟನ. ಸೆಟ್ ಆಗಿಲ್ಲ, ಡಾಬಾಗಳಲ್ಲೆಲ್ಲ ಸೆಟ್ ಆಗಿಲ್ಲ ಅವನಿಗೆ. ಸ್ವಲ್ಪ ಅದಕ್ಕೇನೆ ಅವಾಯ್ಡ್ ಮಾಡೋಣ ಅಂತ ಇಲ್ಲಿ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆಪ್ಪ ರಾಜ್ಮಾ. ಅನ್ನ ಅಂತೂ ಹೂವು ಆದಂಗೆ ಆಗಿದೆ. ಹೊಸ ಪಾತ್ರೆಯಲ್ಲಿ ಅನ್ನ ಮಾಡಿರೋದು ಹೂವು ಇದ್ದಂಗಿದೆ, ಮತ್ತು ರಾಜ್ಮಾ ಸಕ್ಕರಾಗಿ ಬಂದಿದೆ. ಮೊಸರನ್ನಕ್ಕೂ ಚೆನ್ನಾಗಿರುತ್ತೆ. ಸೂಪರ್ ಆಗಿದೆ ಟೇಸ್ಟು. ಹೊರಗಡೆ ಹೋಟ್ಲಲ್ಲಿ ಹಂಗೆ ಸಿಗಲ್ಲ. ಅಲ್ಲ ಇದೇ ನಾನು ಹಾಕ್ತೀನಿ. ಒಂದು ಪ್ಲೇಟ್ ರಾಜ್ಮಾ ಹೋಟ್ಲಲ್ಲಿ ತಗೋಬೇಕು 350-400 ರೂಪಾಯಿ. 350 ರೂಪಾಯಿ ಇಲ್ಲಿನ ರೇಟ್ ನಾನು ನೋಡಿದ್ದು 350 ರೂಪಾಯಿ. ಈಗ ರಾಜ್ಮಾ ಪ್ಯಾಕೆಟ್ ತೊಗೊಂಡಿದ್ದು 85 ರುಪೀಸ್ ಏನೋ. 4 ಜನಕ್ಕಾಗಿ ಆರಾಮಾಗಿ ಸಫಿಷಿಯೆಂಟಾಗಿ ಆಗುತ್ತೆ. ಜಾಸ್ತಿ ತಿಂದರೆ ಇಬ್ಬರಿಗಾಗತ್ತೆ. ಸ್ವಲ್ಪ ಅನ್ನ ಸಾರು, ಸ್ವಲ್ಪ ಅನ್ನ ಮೊಸರು ತಿಂದರೆ ಕರೆಕ್ಟಾಗಿ 4 ಜನ ನಾವು ತಿನ್ಬೋದು. ಹೊಟ್ಟೆ ತುಂಬ ಊಟ ಮಾಡ್ಬೋದು. ಚೆನ್ನಾಗಿದೆ. ಟಿಫನ್ಗೆ ಹೋಗ್ತಾ ಇದ್ದೀವಿ ಎಲ್ಲರೂ. ಬರಷ್ಟು ಬೇಗ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಇದೆ ನಾವು ಮಾಡಿರೋ ರೂಮಲ್ಲಿ. ಸೊ ಟಿಫನ್ಗೆ ಹೋಗ್ತಾ ಇದ್ದೀವಿ. 3 ಜನ ಇರೋದು ಮನೆ ರೂಮಲ್ಲಿ. ಇನ್ನು ಬರೋದವರು 6 ಗಂಟೆ ಆಗುತ್ತೆ. ಸೊ ಟಿಫನ್ಗೆ ಹೋಗ್ಬಿಟ್ಟು ತಿಂದ್ಬಿಟ್ಟು ಏನೇನಿದೆ ಅಂತ ನೋಡೋಣ. ಓಕೆ, ಈ ಚಾಕೋಸ್ ರೆಡಿ ಕಪ್ಪು ಜನ ತಿನ್ಕೊಂಡು ಹೊಟ್ಟೆ ತಿನ್ಸ್ಕೊತಾರೆ. ಅಪ್ಪು ಪೂರಿ ಇದೆ,
ಎಗ್ ಬುರ್ಜಿ ಇಟ್ಟಿದ್ದಾರೆ. ಹೀಗಿದೆ. ನನ್ನ ಮಗ ಮತ್ತೆ ನಿಂತ. ಅದೇ ಅಪ್ಪು ಚಾಕೋಸ್ಗೆ. ನನ್ನ ಮಗ ಜ್ಯೂಸು ಚಾಕೋಸು. ಅವನಂತೂ ಇಂಗ್ಲೀಷ್ನೂ ನಾನು. ಸ್ಯಾಂಡ್ವಿಚ್ಚು, ಪ್ಲೇನ್ ಆಮ್ಲೆಟು, ಬಟ್ ಬ್ರೆಡ್ ಟೋಸ್ಟು ಅಷ್ಟೇ. ನಮ್ಮ ನೋಡಿ ಎಗ್ ಬುರ್ಜಿ ಸಖತ್ತಾಗಿದೆ, ಅದಕ್ಕೆ ಪೂರಿ ಜೊತೆ ತಿನ್ನಿಸ್ತೇವೆ. ನನ್ನ ಮಗನ ಚಾಕೋಸು. ಕಾಫಿ ಮಾಡಿಕೊಟ್ಟೆ, ಪಾಪ್ಕಾರ್ನ್ ಮಾಡಿದೆ. ತುಂಬ ಕಾಸ್ಟ್ಲಿ ಆಗುತ್ತೆ, ಜೊತೆಗೆ ನಮ್ಮ ಟೇಸ್ಟು ಸಿಗ್ತಾ ಇಲ್ಲ. ಅದಕ್ಕೆ ಇಲ್ಲೇ ಕಾಫಿ ಮಾಡಿ ಇಲ್ಲೇ ಮಕ್ಳಿಗೆ ಸ್ನ್ಯಾಕ್ಸ್ ಏನಾದರೂ ಬೇಕು ಅಂದರು, ಸೊ ಪಾಪ್ಕಾರ್ನ್ ಮಾಡಿಕೊಟ್ಟೆ. ಚೆನ್ನಾಯ್ತಾ ಆರ್ಯ? ಹೆಂಗಿದೆ ಯಾರು? ಚೆನ್ನಾಗಿದೆಯಾ? ನಾವಿವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಶಾಪಿಂಗ್ಗೆ ಅಂತ. ಏನಾದರೂ ಸುಮ್ಮನೆ ತೊಗೊಂಡು ಬರೋಣ ಅಂತ. ರೂಮಲ್ಲಿ ಇದ್ದಿದ್ದು ಬೇಜಾರಾಗಿದೆ. ಅವ್ರಿನ್ನ ಬರೋದು ಸಂಜೆ ಆಗುತ್ತೆ, ಅಂದರೆ ಒಂದು 7:30 8 ಆಗ್ಬೋದು. ಅದಕ್ಕೇ ನಾವು ಹೊರಗಡೆ ಓಡಾಡಿಕೊಂಡು ಶಾಪಿಂಗ್ಗೆ ಏನಾದರೂ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ನನ್ನ ಚಿಕ್ಕ ಮಗ ಅಂತ ಹಿಂಸೆ ಇಡ್ತಾಯಿದ್ದ, ನನ್ನ ದೊಡ್ಡ ಮಗ ನನ್ನ ಚಿಕ್ಕ ಮಗ ಇಬ್ಬರು ಹಿಂಸೆ ಇಡ್ತಾಯಿದ್ರು. ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಮ್ಯಾಗಿ ಮಾಡಿದ್ದೆ. ಇಲ್ಲೆಲ್ಲ ಹೊರಗಡೆ ಊಟ ತಿಂದು ನನ್ನ ಮಗ ಹಾಯ್ ಹೇಳ್ತಿದ್ದಾನೆ. ಹೇಳಾರು ಆರ್ಯ ಹೊರಗಡೆ ಊಟ ಸಬರ್ಕರು ಹೊರಗಡೆ ಊಟ ತಿಂದು ಬೇಜಾರಾಗಿದ್ದು. ದಾಲೇನಾದರೂ ಆದರೆ ನಾನೇ ಒಂದು ಟೊಮೊಟೊ ಗೊಜ್ಜು ಮಾಡ್ತೀನಿ, ಇಲ್ಲ ಅಂದರೆ MTRದು ರಾಜ್ಮಾ ರೆಡಿ ಮಿಕ್ಸ್ ಈ ಥರ ಎಲ್ಲ ಸಿಗುತ್ತಲ್ಲ, ಅದನ್ನೇ ನಾನು ತೊಗೊಂಡೋಗ್ಬಿಟ್ಟು ಮಾಡ್ತೀನಿ. ನೆನ್ನೆ ಕೂಡ ಅದೇ ಮಾಡಿದ್ವಿ, ಆದರೆ ರಾಜ್ಮಾ ಮಾಡಿದ್ವಿ. ಇವತ್ತು ದಾಲ್ ಮಾಡೋಣ ಅಂತ. ಹೆಂಗಿರುತ್ತೋ ಗೊತ್ತಿಲ್ಲ. ಮಿನಿಸೋಗಿ ಬಂದಿದ್ದೀನಿ. ಇಲ್ಲಿ ಕ್ಲಿಪ್ ಬೇಕಿತ್ತು ನನಗೆ, ಸೊ ಇಲ್ಲಿ ಬಂದೆ. ಬಟ್ ಎಲ್ಲ ಪ್ರೈಸು ಹಾಗೆ ಸ್ವಲ್ಪ ಜಾಸ್ತಿನೇ ಇದೆ. ಏನು ಕಂಪೇರ್ ಮಾಡಿದ್ರೆ ಹೆವಿ ರೇಟ್ಸ್ ಇದೆಪ್ಪ ಇಲ್ಲಿ. ಅನ್ನ ಮಾಡಾಯಿತು, ಅನ್ನ ಆಗಿದೆ. ಟೊಮೊಟೊ ಗೊಜ್ಜು ಮಾಡಾಯಿತು, ಆಮೇಲೆ ಮೊಟ್ಟೆ ಎಲ್ಲ ಬೇಯಿಸಾಯಿತು. ರಾತ್ರಿ ಊಟ ರೆಡಿ ಆಗಿದೆ ಹೋಟೆಲಲ್ಲಿ ನೋಡಿ. TV ನೋಡ್ಕೊಂಡು ಕೂತಿದ್ದಾರೆ. ನಂದು ಅಡುಗೆ ಆಯಿತು. ಇನ್ನು ನವೀನ್ ಬಂದ ತಕ್ಷಣ ಒಂಚೂರು ಕಾಫಿ ಇಟ್ಕೊಟ್ಬಿಟ್ಟು ಅವ್ರಿಗೆ, ಆಮೇಲೆ ರಾತ್ರಿ ಊಟ ಮಾಡೋದು ಬ್ಯಾಲೆನ್ಸ್. ಮಕ್ಕಳು ದೇವದ ಫಿಲಮ್ ನೋಡ್ತಾ ಇರೋದು ಈ ಥರ ಫಿಲಮ್ ನೋಡಿ. ಭೂತ್ ಬುಲಯ್ಯ 3 ನೋಡ್ತಾ ಇದ್ದಾರೆ ಈ ಥರ. ಫಸ್ಟ್ ಹೋಗ್ತಾ ಇದ್ದೀವಿ. ಇವತ್ತು 3rd ಡೇ ನಮ್ಮದು ಈ ಹೋಟೆಲಲ್ಲಿ. ಹೋಟೆಲ್ ತೋರಿಸು. ಇಲ್ಲಿಂದ ಚೆನ್ನಾಗಿದೆ ಹೋಟ್ಲು. ಬ್ರೇಕ್ಫಾಸ್ಟು ಚೆನ್ನಾಗಿರುತ್ತೆ. ನೆನ್ನೆ ಪಾರ್ಟಿ ಅನ್ಸುತ್ತೆ, 12ವರೆಗೂ ಸೌಂಡ್. ಜನ ತುಂಬಿದ್ರು. ಜನ ಲಾಸ್ಟ್ ಟೈಮ್ ಅಂತೂ ಸಾಕಿಸ್ತಿಲ್ಲ, ಫುಲ್ಲು ಟೇಸ್ಟ್ ಇಲ್ಲ, ಸಪ್ಪೆ ಹಾಲು. ಹೌದಾ? ಅದೇ ಕಾರ್ಕಿ ತಗೊಂಡಮ್ಮ ಅಲ್ವಾ? ನೀವು ಲೇಟ್ ಮಾಡೋದೆ. ಎಲ್ಲಿದೆ ನೋಡು, ಹುಡುಕಿ ಅಲ್ಲಿ ಫುಲ್ ಸ್ಟ್ರೈಟ್ ಮಾಡಬೇಕು. ನೆನ್ನೆ ನೋಡ್ದಲ್ಲ, ಚೆನ್ನಾಗಿದೆ. ಆರುಷ್ ಅಕ್ವೇರಿಯಂ
ಥ್ಯಾಂಕ್ ಯು. ಇಷ್ಟು ಜನ ಇರ್ತಾರ, ನಾವು ಬರೋ ಅಷ್ಟೊತ್ತಿಗೆ ಜನನೇ ಇರಲ್ಲ. ಇಲ್ಲ ನೆನೆ ಇದಾಯ್ತಲ್ಲ, ಪಾರ್ಟಿ ಆಯ್ತಲ್ಲ, ಅದಕ್ಕೇನೋ ಬಂದಿರ್ಬೋದು ಎಲ್ಲರೂ. ಹೌದಾ ಕೊಡ್ತೀನಿ. ನನ್ನ ಮಗನಿಗೆ ಜ್ಯೂಸೇ ಇಷ್ಟ. ಇವತ್ತು ಅದೇನದೇ ಸ್ಟಾರ್ಟಿಂಗ್ ಆ್ಯಕ್ಚುಲಿ ಇಟ್. ಥ್ಯಾಂಕ್ ಯು. ಇದ್ದಿರೋದು ಪಪ್ಪಾಯನ. ನೋಡಿ, ನಾನು ಏನಕ್ಕೆ ರೂಮಲ್ಲಿ ಅಡುಗೆ ಮಾಡ್ಕೋತಾ ಇದ್ದೀನಿ ಅಂದರೆ, ಈ ಥರ ರೇಟ್ಸ್ ಇದ್ದರೆ ನಾನು ದಿನ 3 ಹೊತ್ತು ಹೆಂಗೆ ಹೋಟ್ಲಿಂದ ತರಿಸ್ಕೊಳ್ಳೋದು. ನೋಡಿ, ಯಾವುದು ಬೇಡ, ಪ್ಲೇನ್ ಕರ್ಡ್ 200 rupees ಅಂತೆ. ಚಾಯ್ಸ್ ಆಫ್ ರೈತಾ, ಮಿಕ್ಸ್ಡ್ ಕುಕುಂಬರು, ಬೂಂದಿ, ಪೈನಾಪಲ್ಲು 250 rupees. ಒಂದು ಹಪ್ಪಳ 85 ರೂಪಾಯಿ. ಓ ಮೈ ಗಾಡ್. ಅದಕ್ಕೆ ನಾನು ರೂಮಲ್ಲೇ ಅಡುಗೆ ಮಾಡ್ಕೋತಾ ಇರೋದು. ಇವತ್ತು ಇಲ್ಲೇ ಇರ್ತೀವಿ. ನಾಳೆ ಬೆಳಗ್ಗೆ ನಾವು ಚೆಕ್ಔಟ್ ಮಾಡಿಬಿಟ್ಟು ಮನಾಲಿಗೆ ಹೋಗೋಣ ಅಂತ. ಮನಾಲಿ, ಹಿಮಾಚಲ್ ಪ್ರದೇಶ ಎಲ್ಲ ನೋಡಿಕೊಂಡು ಅಲ್ಲೊಂದು 2 ದಿನ ಇದ್ಬಿಟ್ಟು ಅಲ್ಲಿಂದ ನಾವು ಬೆಂಗಳೂರಿಗೆ ಹೊರಡ್ತೀವಿ. ಬೆಂಗಳೂರಿಗೆ ಹೊರಡುವಾಗ ಮತ್ತೆ ಈಗ ಬಂದಿದ್ದ ರೂಟಲ್ಲಿ ಬೇಡ ಅಂದ್ಕೊಂಡಿದ್ದೀವಿ. ಇವಾಗ ಬಂದಿದ್ದ ರೂಟ್ಗಿಂತ ನಾವು ಶಿರ್ಡಿ ಎಲ್ಲ ಸ್ವಲ್ಪ ಕವರ್ ಮಾಡ್ಕೊಂಡು ಹೋಗೋಣ ಅಂತ. ಗೊತ್ತಿಲ್ಲ ಇನ್ನು. ಆ್ಯಕ್ಚುಲಾಗಿ ನಾವು ರ್ಯಾಂಡಮಾಗಿ ಬಂದಿರೋದು, ಏನೂ ಪ್ಲ್ಯಾನಿಂಗ್ ಇಲ್ಲ. ನಾವು ಇಲ್ಲಿಂದ ಇಲ್ಲಿಗೆ ಹೋಗಬೇಕು, ಈ ರೂಮೇ ಮಾಡಬೇಕು, ಏನೂ ಅಂದ್ಕೊಂಡಿಲ್ಲ. ಅಲ್ಲಿ ಎಲ್ಲಿ ಸ್ಟಾಪ್ ಸಿಗುತ್ತೆ ಅಲ್ಲಿ ಹೋಟೆಲ್ನ ನೋಡ್ತೀವಿ, ಅಲ್ಲಿ ರೂಮ್ನ ಮಾಡ್ತೀವಿ, ಅಲ್ಲಿಂದ ಮುಂದಕ್ಕೆ ಹೋಗ್ತೀವಿ. ನಮಗೆ ಇಷ್ಟು ದಿನ ನಾವು ಮಾಡಿರೋದ್ರಲ್ಲಿ ಎಲ್ಲ ಗುಡ್ ಎಕ್ಸ್ಪೀರಿಯೆನ್ಸೇ ಆಗಿದೆ. ಬಟ್ ಮುಂದಕ್ಕೆ ಗೊತ್ತಿಲ್ಲ. ಇವಾಗ ಏನಂದರೆ ಮನಾಲಿ ಎಲ್ಲ ನೋಡಿಕೊಂಡು ಶಿಮ್ಲಾಗೆ ಹೊರಡ್ತೀವಿ. ಶಿಮ್ಲಾ ಇಲ್ಲಿಂದ ಬರೀ 1-2.5 hour ಇದೆ ಅಷ್ಟೇ. ಮತ್ತು ಇಲ್ಲಿ ಅಂದರೆ ಚಂಡೀಗಢದಿಂದ ಶಿಮ್ಲಾಗೆ ಹೋಗಿ ಶಿಮ್ಲಾಯಿಂದ ನಾವು ಮನಾಲಿಗೆ ಹೋಗೋದು. ಇಲ್ಲಿ ಈ ಊರಿನ ಬಗ್ಗೆ ನಾನು ಮಾತಾಡಬೇಕಂತಂದರೆ ತುಂಬ ಚೆನ್ನಾಗಿದೆ. ನೀಟಾಗಿ ಇಟ್ಟಿರ್ತಾರೆ ಸಿಟಿನ. ಮತ್ತು ಎಲ್ಲ ತುಂಬ ಕಾಸ್ಟ್ಲಿ. ನೀವು ಅನ್ಕೋಬೋದು ಈ ರೋಡ್ಗಳಲ್ಲಿ ಎಲ್ಲ ಕಾಸ್ಟ್ಲಿ ಇರ್ಬೋದು ಅಂತ. ನಾವು ಜಿರಾಕ್ಪುರ್ ಅಂತ ಇದೆ ಇಲ್ಲಿ. ಜಿರಾಕ್ಪುರ್ ಒಳಗಡೆ ಹೋಗಿ ಸ್ವಲ್ಪ ತರಕಾರಿಗಳನ್ನ ತರೋಕ್ಕೆ ಅಂತ ಹೋಗಿದ್ವಿ. ಅಲ್ಲೂ ಕೂಡ ನನಗೆ ಸ್ವಲ್ಪ ನಮ್ಮ ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಕಾಸ್ಟ್ಲಿ ಅಂತ ಅನ್ನಿಸ್ತು. ಓವರಾಲ್ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಅಮೌಂಟ್ ಸ್ವಲ್ಪ ಎಕ್ಸ್ಪೆನ್ಸಿವೆ ಇಲ್ಲಿಗೆ ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲೊಂಚೂರು ಜಾಸ್ತಿನೇ ಆಗುತ್ತೆ. ಹೊರಗಡೆ ಎಲ್ಲ ತಿನ್ಕೊಂಡು ನಾವು ಈಗ ಪರ್ ಡೇ ರೂಮ್ ರೆಂಟ್ ಬಂದು ನಮ್ಮದು ಈಗ ಆ್ಯಸ್ ಆಫ್ ನಾವು ಇರೋದು ಬಂದು 5000 ಆ್ಯಕ್ಚುಲಾಗಿ ಇರೋದು. ನನಗೆ ಇಲ್ಲಿ ಡೈರೆಕ್ಟಾಗಿ ಬಂದು ನಾವು ಕಂಟಿನ್ಯೂಸ್ ಆಗಿ ಈ ಥರ 5 days ಇರ್ತೀವಿ ಅಂತ ಕೇಳಿದ್ದಕ್ಕೆ ಅವರು ಸರಿ ನಾನು 4 ಮಾಡಿಕೊಡ್ತೀನಿ ಅಂತ ಈ ರೂಮ್ ರೆಂಟ್ನ 4000 ಮಾಡಿಕೊಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟು. ನಾವು 4 ಜನಕ್ಕೆ 2 adults and 2 kidsಗೆ ಅಷ್ಟು ಮಾಡಿಕೊಟ್ಟಿದ್ದಾರೆ. ಬಟ್ ತುಂಬ ಚೆನ್ನಾಗಿದೆ ಹೋಟ್ಲು. ಇರೋದ್ರಲ್ಲಿ ಈ KC ಕ್ರಾಸ್ ಅಂತ ನಾವಿವಾಗಿರೋ ಹೋಟೆಲು. ನಾವಿರೋದು ಬಂದು KC ರೋಡ್ ಕ್ರಾಸ್ ಅಂತ, ಕಂಟಿನ್ಯೂಸ್ ಆಗಿ ಹೋಟೆಲ್ಗಳಿದೆ. ಆ ಎಲ್ಲ ಹೋಟೆಲಲ್ಲೂ ಒಂದೊಂದು ಥರ ಚೆನ್ನಾಗಿದೆ. ಅದರಲ್ಲಿ ಇದು ಒಂದು. ಎಲ್ಲದರಲ್ಲೂ ಸೇಮ್ ರೇಟ್ಸೇ ಸಿಗುತ್ತೆ ನಿಮಗೆ. ಬಟ್ ಡೈರೆಕ್ಟಾಗಿ ಅಥವಾ ಆನ್ಲೈನಲ್ಲಿ ನೀವು ಚೆಕ್ ಮಾಡಿದ್ರೆ 5000 4000 ಈ ಥರ ಎಲ್ಲ ಇದ್ದೇ ಇರುತ್ತೆ. ರೂಮ್ ಎಲ್ಲ ಚೆನ್ನಾಗಿದೆ. ಬಟ್ ನವೀನ್ ಇಲ್ವಲ್ಲ, ಮಕ್ಕಳನ್ನ ಇಟ್ಕೊಂಡು ರೂಮಲ್ಲೇ ಇರೋದಕ್ಕೆ ಬೇಜಾರಾಗ್ತಿದೆ. ಅಂದರೆ ಬೆಳಗ್ಗೆ ಎದ್ದು ಕೆಳಗಡೆ ಹೋಗಿ ಟಿಫನ್ ಮಾಡ್ಕೊಂಡು ಬಾ, ಮಧ್ಯಾಹ್ನ ಇಲ್ಲೇ ಮನೇಲಿ ಮಕ್ಳಿಗೆ ಏನಾದರೂ ಮಾಡಿಕೊಡೋದು, ಮತ್ತು ರಾತ್ರಿಗೆ ಇಲ್ಲೇ ಮಾಡಿಕೊಡೋದು. ಇಲ್ಲಿ ಹೆಂಗಿದೆ ಅಂದರೆ ಹೋಟೆಲ್ ರೇಟ್ಸ್ ಎಲ್ಲ ನಾರ್ಮಲ್ ಒಂದು ಚಿಕ್ಕ ಹೋಟ್ಲಿಗೆ ಹೋದರೂ ಕೂಡ ರೇಟ್ಸು ತುಂಬ ಜಾಸ್ತಿ ಇದೆ. ಈಗ ಒಂದು ಬಿರಿಯಾನಿ ತೊಗೊಂಡ್ರೆ 600 700 ಟೈಮ್ ಊಟಕ್ಕೆ ನಮ್ಗೆ ಇಲ್ಲಿ ಆಗ್ತಾ ಇರೋದು 2,500-3,000 ರೂಪಾಯಿ ಆಗ್ತಾಯಿದೆ. ಅದಕ್ಕೆ ನಾನು ನೋಡಿದೆ, ಫಸ್ಟ್ ಡೇ ನಾನು ಹೋಟ್ಲಲ್ಲೇ ತಿಂದಿದ್ದು. ಆಮೇಲೆ ಏನು ಮಾಡಿದೆ, ಅರ್ಧ kg ಟೊಮೊಟೊ, ಈರುಳ್ಳಿ ಎಲ್ಲ ತೊಗೊಂಡು ಬ್ಲಿಂಕಿಟ್ ಆ್ಯಪಲ್ಲಿ ಏನೇನು ಬೇಕೋ ಎಲ್ಲ ತರಿಸ್ಕೊಂಡ್ಬಿಟ್ಟು ಇಲ್ಲೇ ಮನೆ ರೂಮಲ್ಲಿನೇ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಚಿಕ್ಕದು ಸಿಲಿಂಡರ್ ಬರುತ್ತಲ್ಲ, ಸ್ಟವ್ ಮತ್ತು ಸಿಲಿಂಡ್ರನ್ನ ತೊಗೊಂಡು ಬಂದಿದ್ವಿ. ಅದನ್ನು ಅನ್ನ ಮಾಡ್ಕೊಳ್ಳೋದು. ಮತ್ತು ಅದರಲ್ಲಿ ಒಂದಿನ ಟೊಮೊಟೊ ಗೊಜ್ಜು ಮಾಡಿದ್ವಿ, ಒಂದಿನ ಪುಳಿಯೋಗರೆ ಮಾಡಿದ್ವಿ, ಮತ್ತು ಮೊನ್ನೆ ಒಂದು ಅನ್ನ ಒಗ್ಗರಣೆ ಥರ ಮಾಡಿಬಿಟ್ಟೆ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ನಾನು ದುಡ್ಡು ಉಳಿಯುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಮಕ್ಕಳನ್ನ ಎಬ್ಬಿಸ್ಬಿಟ್ಟು ಹೊರಗಡೆ ಓಡಾಡ್ಕೊಂಡು ಬರೋಣ. ಸಬ್ವೆಗೆ ಬಂದಿದ್ದೀವಿ. ಮಕ್ಕಳಿಗೆ ರೋಲ್ ಬೇಕಂತೆ, ಚಿಕ್ಕವನಿಗೆ ನೀರು ಬೇಕಂತೆ. ನೋಡಿ ಇಲ್ಲಿ ಸಬ್ವೆ. ಬಟ್ ನಿಜವಾಗ್ಲೂ ಎಲ್ಲದರಲ್ಲೂ ಡಿಫ್ರೆನ್ಸ್ ಇದೆ.
ಎಲ್ಲ ರೇಟಲ್ಲೂ ಇಲ್ಲಿ ತುಂಬ ಜಾಸ್ತಿ ಇದೆ. ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬ ಜಾಸ್ತಿ ರೇಟ್ಸ್ ಇದೆ. ನನ್ನ ಮಗ ಒಂದು ಎಗ್ ಆ್ಯಂಡ್ ಚಿಕನ್ ಮೆಲ್ಟ್ ಹೇಳಿದ್ದಾನೆ, ಅದಕ್ಕೆ 10 ಮಿನಿಟ್ಸ್ ಅಂತ ಹೇಳಿದ್ರು, ಕೂತಿದ್ದೀವಿ. ಮುಗೀತು ಇಲ್ಲಿನ ಕೆಲಸ ಮುಗೀತು. ಇವಾಗ ಚೆಕ್ಔಟ್ ಸೀದಾ ಮನಾಲಿ ನೋಡೋಣ. ಹೊರಟಿದ್ದೀವಿ. ನನ್ನ ಮಗ ನೋಡಿ ಆಟ ಆಡ್ತಾ ಇದ್ದಾನೆ. ಎಲ್ಲ ಆಗಿದೆ, ಪ್ಯಾಕಿಂಗ್ ಆಗಿದೆ. ಇದನ್ನೆಲ್ಲ ಇವಾಗ ಕಾರಲ್ಲಿ ಹೆಂಗಿಡೋದು ಅಂತ ಅಷ್ಟು ತುಂಬಿದೆ, ಏನು ಮಾಡೋದು. ಗೊತ್ತಿಲ್ಲ. ಇವಾಗ ಅಲ್ಲಿ ಮನಾಲಿಯಲ್ಲಿ ಯಾವ ಬ್ಯಾಗ್ ಎತ್ಕೋಬೇಕು? ಅದು 2 ಬ್ಯಾಗು. ಇದು 2 ಬ್ಯಾಗ್ ಎತ್ಕೋಬೇಕು. ಹಾಂ, ನಂದೊಂದು ಚಿಕ್ಕದೊಂದು ಮೇಲ್ಗಡೆ ಸೂಟ್ ಕೇಸ್ ಅಷ್ಟೇ. ಬಾ, ನನ್ನ ಮಗ ಅದನ್ನು ಕೊಟ್ಟಿದ್ದೀನಿ, ಹಿಡ್ಕೊಂಡು ಬಾ ಅಂತ. ಚೇಂಜ್ ಕೂಡ ಬಂದು ಎಲ್ಲರೂ ಕೂಡ ಚೆಕ್ಔಟ್ ಮಾಡ್ಕೊಂಡು ಹೊರಟಿದ್ದೀವಿ. ಇಲ್ಲಿ ನೋಡಿ ಲಗೇಜ್. ಇವಾಗ ಕಾರಲ್ಲಿ ತುಂಬದೇ ಇರೋದು ಇಷ್ಟು ಲಗೇಜ್ನ. ಈ ಲಗೇಜು ನಿಮ್ಮ ಲಗೇಜು ನಿಮ್ಮನ್ನು ಹೊರದೇ ಕಾರ್ಯವಾಗಿರೋದು. ಸುಡ್ತಾ ಇದೆ. ನಾವಿವಾಗ ಚೆಕ್ಔಟ್ ಮಾಡಿಕೊಂಡು ಇಲ್ಲಿಂದ ಮನಾಲಿಗೆ ಹೊರಟಿದ್ದೀವಿ. ಮನಾಲಿಯಲ್ಲಿ ಹೇಗಿತ್ತು, ವೆದರ್ ಹೇಗಿದೆ ಎಲ್ಲ ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಿಮಗೆ ಫಸ್ಟು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ತೋರಿಸುತ್ತೆ. ಹೀಗೆ ನಿಮ್ಮ ಪ್ರೋತ್ಸಾಹ ನಮ್ಮ ಜೊತೇಲಿರಲಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.